आए आराम से हाथ आराम से। बस 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 छोड़िए, बस छोड़िए। कपड़ा दे साइड में ले। डेट क्या था राज? 15 ಏನಣ್ಣ? ಯಾವುದು? ಇಲ್ಲ ಬೈಕ್ ಹೋಗುತ್ತೆ ಬಿಡಿ, ಲ್ಯಾಪ್ಟಾಪ್ ಇಟ್ಬಿಟ್ಟೀನಿ, ಹೋಗುತ್ತೆ ಬಿಡಿ. ಬಿ ಟಿ ಎಮ್ ನೋಡ್ರಿ ಬೈ, ಇಲ್ಲಿ ನೋಡ್ಬೇಕು. ಅಲ್ಲೇನಿಲ್ಲ, ಬನ್ನಿ ಇಲ್ಲಿ ಬನ್ನಿ. ಬರೋಣ ಇಲ್ಲಿ, ಇಲ್ಲಿ ಬನ್ನಿ. ಬನ್ನಿ ಸರ್. ಇವರಿದಾರಪ್ಪ, ಇವರು 4 ಜನದಲ್ಲಿ ಮಾಡ್ಬೋದು. फॉग आ रहा है, उठा के छोड़ रहे. फॉग आ रहा है, उठाओ. फॉग फॉग बढ़ता है. स्टीम स्टीम ಹೊಗೆ ಹೊಗೆ ಸ್ಟೀಮ್ ತರ. ಹೊಗೆ ಬರ್ತದ. ಅಬೆ 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 ಅಂದ ಅವೇ ಇರ್ತದಲ್ಲ ಸರ್. ಅದೇ ಅದೇ. ಏ ರಾಮ್ ಏನಿಂದ ಅದೇನೋ ಚೀಟಿ ಕಾಸು ಎನಿಸ್ತಾ ಇದ್ದಾರಂತೆ. ಅಮ್ಮ ಬಂದರು, ಬರ್ತಾರೆ. जरा कपड़ा में डालो. ಫೋನ್ ನಂಬರ್ ತೊಗೊಂಬಿಡಿ ಸರ್ ಇವತ್ತು. ಚಲೋ छोड़ा बा. ಎಲ್ಲಿರೋ ಬೇಗೂರಾ? ಇಲ್ಲ ಬಿ ಟಿ ಎಮ್ ಅಂತೆ. ಇಲ್ಲೇನೇ ಇರೋದು. ಇವ್ರು ಆವಾಗ ಹೋಗಿ ಕರೀತಾರಪ್ಪ, ಇವ್ರು ತುಂಬ ಬೋರ್ಗಳಿವೆ. ಅದೇ ಕರೆದು ಅದು ಬಿಡ್ತಾ ಇದ್ದಾರೆ ನೋಡ್ರಿ. ಮಾನಿಟರ್ ನೋಡಿ ಬನ್ನಿ ಈ ಕಡೆ. ಹೆಂಗೆ ಈ ಕಡೆ ಬನ್ನಿ. ಮಾನಿಟರ್ ಎಷ್ಟರಲ್ಲಿ ನೀರಿದೆ, ಎಷ್ಟು ಸ್ಟಾಕ್ ಇದೆ, ಸೋರ್ಸ್ ಎಷ್ಟಿದೆ, ಏನಿದ್ರು ನಾಳೆ ನನಗೆ ಇವಾಗ ಗೊತ್ತಾಗಲ್ಲ, ಸಾಯಂಕಾಲ ಗೊತ್ತಾಗುತ್ತೆ. ಏನು ಎತ್ತಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದ್ರೆ ಚೀಲ ಕ್ಲಿಯರ್ ಆಗಿರುತ್ತೆ. ಎದ್ದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದ್ರೆ ನೀರು ಕ್ಲಿಯರ್ ಆಗಿರುತ್ತೆ. ಇప్పుడే ಸ್ವಲ್ಪ ಹಿಂದೆ ಬರ್. చూడ ಯಾವುದು ಯಾಟನ? ಸಿದ್ದಪ್ಪನ ಇವರು ಸೈಕಲ್ చూడరే. ಅಲ್ಲೂ చూడు. ಹಲೋ చూడు. बैठ जाओ. ನೀರಲ್ಲಿ ಹೋಗ್ತಾ ಇದೆಯಾ? ಇಲ್ಲ ಇಲ್ಲಪ್ಪ, ಸ್ವಲ್ಪ ಬರ್ತದೆ ಲೈಟ್ ನೀರಾಗೆ. ಅದೇನು 700 ಅಡಿ 800 ಅಡಿ ಹೋಗ್ಬೇಕು. ಕೇಸಿಂಗ್ ಹತ್ರ ಲೈಟಾಗಿ 100 ಅಡಿ ಹತ್ರ ಬರ್ತದೆ ನೀರು. ಅದೇನು ಲೆಕ್ಕಕ್ಕಿಲ್ಲ ಬಿಡಿ. ನಿಲ್ಸು. ಅದೇ ಬರ್ತದೆ, ಲೆಕ್ಕಕ್ಕಿಲ್ಲ ಅವು. ಈ ಮೋಟರ್ ಲೆಕ್ಕಕ್ಕಿಲ್ಲ. ಸಣ್ಣ ಹರಿಬೇಕು, ನೀರು ಹರಿತದ ನೋಡ, ಅದು ಲೆಕ್ಕ. ಗ್ಯಾಪ್ ಸಿಕ್ಕಿ ಹರಿತದ ಸರ್, ನೀರು ಕಂಟಿನ್ಯೂಸ್ ಆಗಿ. ಇದು ಕೇಸಿಂಗ್ ತೂತಲ್ಲಿ ಬರ್ತಾ ಇರೋದು. ಕೇಸಿಂಗ್ ತೂತು ಆಗಿರ್ತದಲ್ಲ, ಅಲ್ಲಿ ಬರ್ತಾ ಇದೆ ಜೋಕ್ ನೀರು. ಆ ಜೋಕ್ ನೀರು ಸೀಪೇಜ್ ವಾಟರ್. ಹೋಗಿದೆ ಸರ್, ಫೋನ್ ಮಾಡಿದ್ದೇನೆ. ಇಲ್ವಾ? ಇಲ್ಲ, 500 ರೂಪಾಯಿ ಕೊಟ್ಟಲ ಕೇಳಿದ್ರ? ಕೊಟ್ಲು.
ಅಯ್ಯೋ 26 ಮಾಟ್ರ್ ಆಂಟಿ ನಾನು ಒಂದೇ ಮಾತು, ನೀರು ಬಂದಿಲ್ಲ ಅಂದ್ರೆ ಏನು ಮಾಡ್ತೀಯ ಅಮ್ಮ? ನೀರು ಬಂದಿಲ್ಲ ಅಂದ್ರೆ ಅದು ಏನು ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಬಿಡೋಣ, ಹಂಗೆ ಬಿಟ್ಬಿಡೋಣ. ನೀರು ಬಂದಿಲ್ಲ ಅಂದ್ರೆ ರಾಂಗ್ ಕೊಡ್ತಾ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಪ್ರಾರ್ಥನೆ ಮಾಡೋದು ಮಾಡ್ತಾ ಇದ್ದೀವಿ, ಹೋಗ್ಲಿ ಅದು ನಾವು ಏನು ಮಾಡೋಕ್ಕಾಗಲ್ಲ. ನೀನು 500 ರೂಪಾಯಿ ಕೊಟ್ಟೆ ವಾಪಸ್ ಕೊಡೋಕ್ಕಾಗ್ತದಾ? ಕೆಲಸದವ್ರಿಗೆ ಕೊಟ್ಬಿಟ್ಟು ఇది సిద్ధిది ఆట వీళ్ళు గాడిద వచ్చిన అదే ఇంచెస్ వస్తాయి కదా ಅದೇ ಒಂದೇ ಸೋಸು ಕೊಡ್ತಾರೆ. ಜೋಕ್ ನೀರು ಅದು అదే 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 ಪಾಯಿಂಟು ಸ್ಟಾಕ್ ಎಷ್ಟಿದೆ ಅಂತ ನೋಡ್ಬೇಕು ಫಸ್ಟು. ಸ್ಟಾಕು ಎಷ್ಟಡಿ ಸ್ಟಾಕ್ ಇದೆ, ಸ್ಟಾಕ್ ಬಿಡು ಸೋರ್ಸ್ ಸಿಗಬೇಕು ಇರುತ್ತದೆ. ಡೆಪ್ತ್ ಎಷ್ಟು ಹೋಗಿದೆ, ಎಷ್ಟು ಸ್ಟಾಕ್ ಇದೆ, ಎಷ್ಟಿದೆ ಇಳಿದಿದೆ ಅದನ್ನ ಎನ್ನಡಿಲ್ ದಿಗಿಂದ ಏನು ಸೂರ್ಯ చూస్తాను సోర్స్ లైన్లో కనబడుతుంది. నీళ్ళు వాటర్ క్లియర్గా ఉంటే కనబడుతుంది. కోడ్లు మాత్రం ముడిస్తే చాలు. ಇಟ್ಟಾರೆ 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 ಇದು ನೀರಾ ಇಲ್ಲಿ ನೀರು ಸ್ಟಾರ್ಟ್ ಶೇಕ್ ಕರ್ರಿ, ಇಲ್ಲಿಂದ ನೀರು ಸ್ಟಾರ್ಟ್ ನೋಡೋಣ. ನೀರು ಕಾಣಿಸ್ತದೆ ನೋಡ್ತೀನಿ ಎಷ್ಟು ಅಡಿ ನೋಡಪ್ಪ, ನೋಡ್ತೀನಿ. ಎಲ್ಲಿಗೆ ಮೇಲಿಗೆ ಚೋಡ್ರಿ 670 ಇಲ್ಲಿ ಸ್ಟಾಕ್ ಇದೆ 670 ಅಂದ್ರೆ ನಮಗೆ 300 ಅಡಿ ನೀರಿದೆ. ಚೋಡ್ದವ್ರಿ 400 ಅಡಿ ಇದೆ. 470 ಸೋರ್ಸ್ ಇದೆ. ಚೆಕ್ ಮಾಡ್ತೀನಿ. ಚೆಕ್ ಕರ್ರೆ 670 670 670 ಇದೆ. 700 ಅನ್ಕೊಳ್ಳಿ, 700 ಇಟ್ಕೊಳ್ಳೋಣ. 700 ಅಡಿ ಇದೆ ನೀರು. ಚೋಡ್ರಿ ಹಿಂಗೆ 1100 ಅಡಿ ಅಲ್ವಾ? 1230 ಅಡಿ ಇಳಿದಿರೋದು. ನೋಡ ನೀವು 30 ಡೀಪ್ ಗೊತ್ತು. ಗೊತ್ತಾಗ್ತದೆ ಮಚ್ಕೊಡ್ಲೇನಪ್ಪ, ಇಲ್ಲ ಬೇಡಪ್ಪ, ಗುರಿ ಇಲ್ವಲ್ಲ ಇಟ್ಕೊಟ್ಬಿಡು ಲಾಂಗ್ ಮತ್ತೆ ಬೇಡ. ಜನನೇ ಬೋರ್ ರಿಪೇರಿ ಮಾಡೋ ಜನನೇ ಇಲ್ಲಲ್ಲಪ್ಪ ರೋಡಲ್ಲಿ. ಯಾರು ಬರೋದಿಲ್ಲಪ್ಪ. ಆ ಟೈಮಿಗೆ ಬರಲ್ಲ, ತಿರುಗಿ ನೋಡಲ್ಲ. ನಮಗೆ ನೀರು ಬಂದ್ರೆ ನಮಗೆ ನೀರು ಬಂದಿಲ್ಲ. ನೀರು ಬಂದ ಓ ಕ್ಯಾ ಪ್ರಾಬ್ಲಮ್ ಕೇಳಿದ ಮೇ ದೇತಾ ಒಂದ ಕೇಳಿದ ಇಲ್ಲ ನೀವು ಇದ್ರೆ ಹೋಗಲ್ಲ. ಒಂದು 10 ಲಕ್ಷ ತಗೊಂಡು ಬೋರ್ ಹಾಕ್ಸ್ಬಿಡಿ. ನೋಡಿದ್ದಾರೆ ಯಾವ್ದು ಅವ್ರದ್ದು ಒಂದನ SRP ಅವ್ರು ಕೇಳಿ ಇಲ್ಲ ತಂದಿದ್ದೆ ಇವರೇ ಕೇಳಬೇಕು. ಇಲ್ಲ ನಾನು ಎಲ್ಲ ರೋಡ್ ಅಟ್ಯಾಚ್ ಮಂದಿನ ಕರ್ಕೊಂಡು ಇಲ್ಲ ತಂದಿ ಚೆಕ್ ಮಾಡಿ MH ಕ್ವಾರ್ಟರ್ ಬಿಟ್ಟು ತಗೊಂಡು ತೋಡಲ್ಲ. వాళ్ళు వచ్చి వాళ్ళు మేమే ఇస్తాం చెట్టు వాళ్ళనే ಇಲ್ಲ ఏం మాట్లాడతా కృష్ణ అన్నాడా ఆ పక్క వీడి మా హెచ్ఎంటి కొడుకు మాట్లాడారు. అదే అదే వాళ్ళే మాడే హెచ్ఎంటి కొడుకులు అంటే వాళ్ళు అదే SRP 9:45 కేసు ನೋಡು 1:45 ನನಗೆ ಗೊತ್ತಿರಿ ಬೋರ್ ಎಷ್ಟವರು వాళ్ళకి తెలుసు ಏನು ಒಂದು 10-20 ನೀವು ನಿಮ್ಮ ಕೈಲಿ ಒಂದು ಕೀ ಕೇಳ್ತೀವಿ ಸಪ್ರೇಟಾಗಿ ಮೇಂಟೈನ್ ಮಾಡ್ಕೊಂಡು ಈಗ ಚೇಂಜ್ ಮಾಡ್ತೀವಿ. ನನ್ನ ಕೈ ಕೊಡಲೇಬೇಡ. ಇದು ಸರಿಯಾಗಿ ಹಾಕಲ್ಲ ನೀವು ಯೋಗ ನಾನು ಮೇಂಟೈನ್ ಮಾಡಿದೆ ಇವನಲ್ಲಿ ಡಬಲ್ ಜಾತಿ సలీమా ఊరికి పోయినాడు వాడు పర్వాలేదు అట్లా ఇట్లా ఇచ్చిస్తాడు. ನಾವು ಹೇಳಿ ಕೊಟ್ಬಿಟ್ಟ ಯಾರ అవునా ಇವ್ರು ಹೇಳ್ಬಿಟ್ಟು ನೀರೊಳಗೂ ಹೋಗುತ್ತೆ ಕ್ಯಾಮ್ರಾ. ನೀರು ಒಳಗಡೆ ಹೋಗ್ತದೆ. నీళ్ళలోపలే పోయేది కెమెరా. నీళ్ళొಳಗಡೆ సోర్స్ ఎక్కడ సిక్కలేదు. చూస్తాను ఇటారు ఎప్పుడు ఇటారు
ಇವರು ಜರ್ರ ಔಟ ಬಸ್ ಹಾಂ ಸ್ವಲ್ಪ ಡೌನ್ ಮಾಡು ಇಲ್ಲೊಂದು ತೋರಿಸಿ ನೋಡಿ ಇಲ್ಲಿ ಮೂಲೆ ಕೆತ್ತಾ ಫೀಟ್ ದೇಗ್ರೆ ಅವು ಅಲ್ಲೊಂದು ತೋರ್ಸ್ ಸಿಕ್ಕಿದ್ಯಾ ಹ್ಞೂ ನೋಡ ಇಲ್ಲ ನೋಡ ಬರ್ತಾ ಇದೆ ಲೈಟಾಗಿ ಬರ್ತದೆ ಜಾಸ್ತಿ ಏನಿಲ್ಲ ಲೈಟಾಗಿ ಬರ್ತದೆ ಮೋಸ್ಟ್ಲಿ 900 ಅಡಿ ಅನ್ಸುತ್ತಾ 890 890 ಚೋಟ ಅಂದರೆ 200 ಅಡಿಯಲ್ಲಿ ಒಂದು ಸೋರ್ಸ್ ಇದೆ 700ರಿಂದ 200 ಅಡಿ ದೊಡ್ಡ ಸೋರ್ಸ್ ದೊಡ್ಡ ಸೋರ್ಸ್ ಅದು ದೊಡ್ಡ ಸೋರ್ಸ್ ದೊಡ್ಡದಾಗಿದೆ ನೀರು ಕಮ್ಮಿ ಇದೆ ನೀರು ಸೋರ್ಸ್ ದೊಡ್ಡದು ಅಂದರೆ ನೀರು ಕಮ್ಮಿ. ಗ್ಯಾಪ್ ದೊಡ್ಡದಾಗೆ ಇದೆ ನೀರು ಬರ್ತಾ ಇರೋದು ಕಮ್ಮಿ ఏం చేస్తుంటాడు ఫుల్ ఇంప్రూవ్ అయిపోతుంది అంటే మనం తోలుతలేదు తోలలేదు దానికదేమో అన్న ఆడేసింది ఎట్లా పోయేది పోయేది అది పోయేది తిరుపతి కొండకి ಬೋರ್ ಇವಾಗ ತಿರುಪ್ತಿಗೆ ಹೋಗ್ತಾ ಇದ್ದಂತೆ ಮುಂದ್ಗಟ್ಟು ನಾವು ಹಿಡ್ಕೊಂಬಂದವ್ರು ಅದೆಲ್ಲ ನೋಡಿಲ್ಲ 3 ಹಾಕಿರೋದಲ್ಲ 3ರಲ್ಲಿ ನೀರು ಸಿಕ್ಕಿಲ್ಲ ಹೌದಾ ಗೌರ್ಮೆಂಟ್ ನಾವು ಗೌರ್ಮೆಂಟ್ ಒಂದೇ ಒಂದು ಹಾಕ್ಸಿದ್ವಿ ರೋಡ್ಗೆ ಅದು ಹೋಗ್ಬಿಟ್ಟು 3 ದಿವಸ ಇದೇನಾಗಲ್ಲ ನಾವು ಮೇಲೆ ಫೈನ್ ಹಿಡಿದು ಅನ್ಸುತ್ತೆ ಅಣ್ಣ ప్రైవేట్ మన ఓన్కు దానికి సిల్ట్ ఉంది దాంట్లో ಸಿಲ್ಟ್ ತರಕ್ಕೆ ಏನೋ ಬಂದಿದೆ ಅಂತ ಸಿಲ್ಟ್ ತೆಗಿಯಕ್ಕೆ ಸಿಲ್ಟ್ ಇದೆ 900 ಆದ್ಮೇಲೆ ಕ್ಲಿಯರ್ ಇಲ್ಲ ಬೋರು பேங்க்ல 2000 சானா ஜானி வேணாம் 2000 தான் வச்சிருந்தோம் யாருக்கு சொல்லாது ஸ்டாக் இன்ட்ரெஸ்ட் ஸ்டாக் இருக்கு நீ குடு நான் போட்டுக்கிறேன் பேங்க்ல கொடுத்துட்டா நீங்க கொடுங்க நான் போட்டுக்கிறேன் இன்னைக்கு ஞாயிற்றுக்கிழமை கொடுக்க மாட்டேன் என்ன 2000 ரூபாய் வேணுமா பேங்க்கு அனுப்புறேன் எனக்கு ಇಲ್ಲ 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 அண்ணா ಮತ್ತೆ ಕ್ಲಿಯರ್ ಆಗಿದೆ ನೀರು ಅಮ್ಮನ ತಮಿಳ್ தெரியாது ಎಷ್ಟು ಕ್ಲಿಯರ್ ಕಾಣಿಸ್ತದೆ ಒಂದೊಂದು ಕಡೆ ಗಲೀಜ್ ಆಗಿದೆ ಒಂದೊಂದು ಕಡೆ ಕ್ಲಿಯರ್ ಆಗಿದೆ ಅಯ್ಯೇ ಲ್ಯಾಪ್ಟಾಪ್ ಸಿಲ್ಟ್ ಬಂದು ಗುದ್ದೋದ್ರಿಂದ ಆ ಜಾಗನಲ್ಲಿ ಸ್ವಲ್ಪ ಮಿಕ್ಸಿಂಗ್ ಆಗ್ತದೆ. ಸಿಲ್ಟ್ ಸೋರ್ಸ್ ಇರ್ತದಲ್ಲ ಸೋರ್ಸ್ ಇರೋ ಕಡೆ ಸಿಲ್ಟ್ ಬರ್ತದೆ, ಆ ಸಿಲ್ಟ್ ಬರೋ ಕಡೆ ಈ ಥರ ಇದಾಗುತ್ತೆ. ಒಂದು ವಾರ ಮೇಲೆ ಆಯ್ತಲ್ಲ ಐತಿ ನೀರು ಆಯ್ತು 10 ದಿವಸ ಆಯ್ತು చూడాల దాన్ని క్లీన్ చేసి వేపియాలి చూడు పిసుర్లంతా ఉన్నాయి అవి థ్రెడ్ వేసేది లేదా వేసినప్పుడు నీళ్ళు ఎత్తి అవతల పిడిచి ఆమెకి చేసుకోవాలి పెట్టుకున్నావు ఆ పక్కన ఆ థ్రెడ్లో ఆయిల్ ఇవంతా ఉందనా వాళ్ళు ఏమో చేసి చూస్తారు ಬಿಡುವ ಒತ್ಕೊಂತಾರೆ ಅದೇ ಅದು ಬಿಡುವ ಇದ್ದೇ ಕ್ಲೀನ್ ಮಾಡಿಸೇ ಬಿಡುವ ಒಂದು 10 kg ಬಲಿ ತಂದ್ಕೊಟ್ಬಿಟ್ಟು ಅವ್ರಿಗೆ 44 11 55 ಪೈಪ್ ಅಷ್ಟೇ. ಪಕಡ್ರಿ 1100 ಅಡಿ ಇದೆ. ಅದೇ 1100 ಅಡಿ 700 ಅಡಿ 400 ಅಡಿ ನೀರು ಇತ್ತು. ಇವಾಗ ನಮ್ಮ ಕೆಳಗಡೆ ಡೀಪ್ ಬಿಟ್ಬಿಡಿ, ನಾವು ಮೋಟ್ರ್ ಇಳಿಸೋದೇ ಲೆಕ್ಕ. ಕೆಳಗಡೆ ಎಷ್ಟು ಡೀಪ್ ಇದೆ ಅದು ಗೊತ್ತಿಲ್ಲ. ಇವಾಗ ನೋಡೋಣ ಡೀಪ್ ಬೇರೆ ಸೋರ್ಸ್ ಸಿಕ್ಕಿಲ್ಲ ಇಲ್ಲ ನೀರು ಮತ್ತೆ ಗಲೀಜಾಗಿದೆ ನೋಡಿ, ಮತ್ತೆ ಕಾಣಿಸ್ತಾ ಇಲ್ಲ. ಈಗ ಸ್ವಲ್ಪ ಕಾಣಿಸ್ತಿದೆ ಚೆನ್ನಾಗಿ, ಸ್ವಲ್ಪ ಕಾಣಿಸ್ತಿಲ್ಲ. ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇದ್ರೆ ಸೋರ್ಸ್ ಕಾಣಿಸೋದು. ಅಲ್ಲ ನೀರಿದೆಯಾ ಒಟ್ಟಿನಲ್ಲೇ? ನೀರಿದೆ, ಏನೋ ಇದೆ, ಮೀಡಿಯಮ್ ಆಗಿದೆ. ಏನು ಸೋರ್ಸ್ಗಳಿಗೆ ಸೋರ್ಸ್ ಚೆನ್ನಾಗಿ ಕಾಣಿಸಿದ್ರೆ ನೀರು ಕಾಣಿಸುತ್ತೆ. ಒಂದು ಸೋರ್ಸ್ ಕಣಕ್ಕೆ ಕಾಣಿಸು ಹೇಳಿದ್ರಿ, ಒಂದು ಸೋರ್ಸ್ ಕ್ಯಾಚ್ ಆಗಲ್ಲ ನೀರು ಅಷ್ಟೊಂದು. ಇಲ್ಲ, ಕೆಳಗಡೆ ಸೋರ್ಸ್ನಲ್ಲೇ ಬರಬೇಕು ನೀರು, ಇಲ್ಲಾಂದ್ರೆ ಇಷ್ಟು ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಕ್ಲಿಯರ್ ಆಯ್ತು ನೋಡಿ, ಅಲ್ಲಿ ಗಲೀಜು ಮತ್ತೆ ಕ್ಲಿಯರ್ ಆಯ್ತು. ಆ ಗಲೀಜು ಕಡೆ ಸೋರ್ಸ್ ಇತ್ತು ಅಂದ್ರೆ ಕಡೆಗೂ ಕಾಣಿಸಲ್ಲ, ಇದಿರೋ ಸೋರ್ಸ್ ಕೂಡ ಕಾಣಿಸಲ್ಲ. ಮಳೆ ಕೂತಿದ್ರೆ ಹಂಗೆ ಅಡ್ಜಸ್ಟ್ ಆಗ್ತೈತಿ, ಮಳೆಗಳೇನಿಲ್ಲಪ್ಪ. ನೋಡಿ ಮತ್ತೆ ಕ್ಲಿಯರ್ ಇದೆ, ಸ್ವಲ್ಪ ಗಲೀಜು ಸ್ವಲ್ಪ ಇದು. ಅದೇ ನೀರಿನ ಕುತ್ಕೊಂಡಿಲ್ಲ, ಹೊಂಡ ಹಂಗೆ ಇದೆ ನೀರಲ್ಲಿ. ಒಂದು ವಾರ ಆಗೋಯ್ತಲ್ಲ ಏನೇ ಪೈಪ್ ಗಲೀಜಾಗಿರ್ತಲ್ಲ ಪೈಪ್ ಎತ್ತಿದ ಗಲೀಜು ಇರ್ತದೆ. అలాంటి జాగా పెద్దగా ఉంటే ಗಾಳಿ ಆಡಲ್ಲ. అదే ఉంది షీట్ ಅದೇ ಕಾರ್ ಕಾದು ಇದು ಪಡ್ತಾ ಉಂಡೆ ಬೆಂಕಿ ಕೆಂಡ ಬಿಡ್ತಾ ಇತ್ತು ಅದಕ್ಕೆ ಕಾರ್ಗೆ ಕಂಟಿನ್ಯೂ ಮಾಡಬೇಕು. మీరంతా ఊరికే ఉంటాడు ఏమైనా పెట్టాలి కదా.
ಹೋಲ್ಡೇನ್ ಪುಟಾರಪ್ಪ ಬಸ್ ಗೊತ್ತಾ ಹೋಗಿ ಅಷ್ಟೇನಾ? ಅಷ್ಟೇ ಮೇಲೆ ಆಯ್ತು ಎಷ್ಟಿಗೆ ನೋಡಿ ನೋಡ್ತೀನಿ ಅದೇ 2 ಸೋರ್ಸ್ ಇದೆ ಅಷ್ಟೇ ಗುರು. ಆ ದೊಡ್ಡ ಸೋರ್ಸ್ ಇದೆ, ಅದು ಕಾಲುವೆ ದೊಡ್ಡದಾಗಿದೆ. 250 1250 ಅಡಿ ಇದೆಯಾ? ಆವಾಗ ನಾವು 150 ಅಡಿ ಗ್ಯಾಪ್ ಇದೆಯಲ್ಲ, ಇನ್ನ ಇಳಿಸ್ಕೊಳ್ಬೋದು ಎಕ್ಸ್ಟ್ರಾ ಅದನ್ನೇ ಇಳಿಸ್ಕೊಬೋದಲ್ಲ. ಅದೇ ಮೋಟರ್ ಕೆಪಾಸಿಟಿ ಇಲ್ಲ ಅಂತಾರೆ ಅವರು. ಅದೇ ಮೋಟರ್ ಕೆಪಾಸಿಟಿ ಅದೇ ಒಂದಿದೆ ಸರ್. ಹಾಂ, ನಾನು 150 ಅಡಿ ಗ್ಯಾಪ್ ಇದೆ. 150 ಅಡಿ ಗ್ಯಾಪ್ ಅಂದರೆ 1250 700 ಹೋದ್ರೆ 500 ಅಡಿ ನೀರಿದ್ದಂಗೆ. 550 ಅಡಿ 500 ಅಡಿ ನೀರಿದ್ದಂಗೆ. ಇವಾಗ ನಮಗೆ ಮೋಟ್ರ್ ಲೆವೆಲ್ಲೇ ನಮಗೆ ಲೆಕ್ಕ. ಇವಾಗ ಕೆಳಗಡೆ ಲೆಕ್ಕ ಬಿಟ್ಬಿಡಿ. 1100 ಅಡಿ 55 ಪೈಪು 20 ಅಡಿ 1100 ಅಡಿ 1100 ಅಡಿ 20 ಅಡಿ ಪೈಪ್ಗಳ್ದನ್ನು ಒಂದು 5 ಅಡಿ 10 ಅಡಿ ಬೀಳು. ಲೆಂತ್ ಬಿಟ್ಬಿಡಿ ಸರ್. ಅದು ಅದೇ ನಾನು ಅಣ್ಣ ಹೇಳ್ತೀನಿ. 1220 ಗಳಿಸ್ಬೇಡ. 1220 ಗಳಿಸ್ಬೋದು. 1220 ಇಳಿಸ್ಬೋದಂತ ಅವ್ರದ್ದು. 1220 ಅಡಿ ಇಳಿಸ್ಬೋದಂತೆ. ಈಗ 1100 ಅಡಿ ಹೋಗಿರೋದು. ಸ್ಟೋರೇಜ್ ಜಾಸ್ತಿ ಸಿಗುತ್ತಲ್ಲ ನಿಮಗೆ? ಸ್ಟೋರೇಜ್ 5 ಲೆಂತ್ ಇಳಿಸ್ಬೋದು. ಇನ್ನೊಂದು 5 ಲೆಂತ್ ಇಳಿಸ್ಬೋದು. 5 ಲೆಂತ್ ಇಳಿಸ್ಬೋದು. ಸ್ಟೋರೇಜ್ ಜಾಸ್ತಿ ಸಿಗುತ್ತಲ್ಲ ನಿಮಗೆ? 5 ಲೆಂತ್ ಇಳಿಸ್ಬೋದು. ಇನ್ನು 5 ಲೆಂತ್ ಇಳಿಸ್ಬೋದು. ನಾನು ಹೇಳಲ್ಲ 230